ಪದೇ ಪದೇ ಫೋನ್ ಮಾಡ್ತಾ ಇದಾರಲ್ಲ ಅತ್ತೆ, ಖಂಡಿತ ಭಾವನನ್ ಬಗ್ಗೆ ಕೇಳೋದಕ್ಕೆ ಮಾಡಿರ್ತಾರೆ. ಏನೋ ಫೋನ್ ಮಾಡಿ ಭಗವಂತ. ಆಗಿದ್ದಾಗೋಗ್ಲಿ, ಫೋನ್ ಎತ್ತಿ ಮಾತಾಡ್ಬಿಡ್ತೀನಿ. ವೀಣಾ, ಯಾಕಮ್ಮ ಇಷ್ಟೊತ್ತು ಫೋನ್ ತೆಗಿಲಿಲ್ಲ? ಅದು ಅತ್ತೆ, ಯಾವುದೋ ಕೆಲ್ಸದ ಮೇಲಿದ್ದೆ, ನೋಡ್ಕೊಂಡಿರ್ಲಿಲ್ಲ. ಹೇಳಿ ಅತ್ತೆ. ಅಲ್ಲಿ ಭಾವನಾ ಇದ್ರೆ ಫೋನ್ ಕೊಡು, ಸ್ವಲ್ಪ ಅವಳ ಹತ್ರ ಮಾತಾಡ್ಬೇಕು. ಯಾಕೆ ವೀಣಾ ಏನು ಮಾತಾಡ್ತಾ ಇಲ್ಲ? ನಾನು ಹೇಳಿ ಕೇಳಿಸ್ಲಿಲ್ವಾ? ಕೇಳಿಸ್ತು ಅತ್ತೆ. ಅದು ಅವಳಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ, ಅದಕ್ಕೆ ನಿನಗೆ ಮಾಡಿದೆ. ಅಲ್ಲಿದ್ರೆ ಕೊಡಮ್ಮ, ಸ್ವಲ್ಪ ಮಾತಾಡ್ಬೇಕು. ಅದು ಅತ್ತೆ, ಅವಳು ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಅವಳಿದ್ರೆ ಫೋನ್ ಕೊಡು, ನಾನು ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು. ಮುಖ್ಯವಾದ ವಿಷಯನ? ಏನತ್ತೆ? ನಮ್ಮ ಚೆಲ್ವಿನೂ ವೆಂಕಿನೂ ಸಿದ್ದು ಮನೆಗೆ ಹೋಗಿದ್ರು. ಅವ್ರ ಮನೆಯವ್ರೇನೋ ಇವರಿಬ್ರಿಗೂ ಡಿವೋರ್ಸ್ ಕೊಡೋ ವಿಷಯ ಮಾತಾಡೋದ್ರಂತೆ. ಅದನ್ನ ಕೇಳಿದಾಗಿಂದ ನನ್ನ ಕೈ ಕಾಲೇ ಆಡ್ತಾ ಇಲ್ಲಮ್ಮ, ಅದಕ್ಕೆ ನಾನು ಫೋನ್ ಮಾಡಿದ್ದು. ಪಾಪ ಭಾವನಂಗೆ ಈ ವಿಚಾರ ಗೊತ್ತಿದೆಯೋ ಇಲ್ವೋ, ಅದಕ್ಕೆ ಅವಳ ಹತ್ರ ಮಾತಾಡಬೇಕು. ಫೋನ್ ಕೊಡಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ನೀನ್ ಯಾಕಮ್ಮ ಕ್ಷಮೆ ಕೇಳ್ತಾ ಇದೀಯಾ? ಭಾವನಾ ಮನೇಲಿಲ್ಲ ಅತ್ತೆ. ಮನೇಲಿಲ್ಲ ಅಂದ್ರೆ ಹೊರಗಡೆ ಹೋಗಿದ್ದಾಳ? ಇಲ್ಲ ಅತ್ತೆ, ಭಾವನಾ ನಮ್ಮನೇನೂ ಬಿಟ್ಟು ಹೋಗ್ಬಿಟ್ಲು. ಮೀರಾ, ಏನು ಹೇಳ್ತಿದ್ಯಬ್ಬ? ಭಾವನಾ ಮನೆ ಬಿಟ್ಟು ಹೋದ್ಲಾ? ಯಾಕಮ್ಮ, ಏನಾಯ್ತು? ನಮ್ಮ ಜೊತೆಗೆ ಇರೋದಕ್ಕೆ ನಿನಗೆ ಮುಜುಗರ ಆಗ್ಬೋದು, ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಮೇಲ್ಗಡೆ ರೂಮ್ ಇದೆ, ನೀನು ಅಲ್ಲಿಗೆ ಶಿಫ್ಟ್ ಆಗ್ಬಿಡು. ನೋಡು ಭಾವನಾ, ಅಲ್ಲಿ ಇರೋದಕ್ಕೆ ನಿಂಗೆ ಏನು ಬೇಕೋ ಎಲ್ಲ ನಾನು ತಂದು ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ. ನೀನು ಬಾಡಿಗೆ ಅಂತ ಕೊಟ್ಟರೆ ಸಾಕು. ಅಷ್ಟು ಇಷ್ಟು ಅಂತಲ್ಲ ಭಾವನಾ, ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಸಾಕು. ದಯವಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಬೇಡಣ್ಣ, ಇವತ್ತಿಗೆ ನಿನ್ನ ಋಣ ಮುಗೀತು. ನಾನೇನು ಬರ್ತೀನಿ ಅದಕ್ಕೆ. ಭಾವನಾ, 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 ನಾನು ಅವತ್ತೇ ಹೇಳಿದ್ದರೆ ಅಲ್ಲಿದ್ರೆ ಏನಾದ್ರೂ ಒಂದು ಆಗತ್ತೆ ಅಂತ. ನೋಡಿ ಈಗ ಏನಾಯ್ತು ಅಂತ. ನಮ್ಮ ಭಾವನಾ ಈಗ ಅತ್ತೆ ಮನೆಗೂ ಹೋಗೋ ಆಗಿಲ್ಲ, ತವ್ರ ಮನೆಗೂ ಬಂದಿಲ್ಲ. ಎಲ್ಲೋದ್ಲೋ ಏನೋ.